ತುಂಬ ಜನ ನನಗೂ ಕ್ವಶನ್ ಮಾಡಿದ್ದಾರೆ, ಏನಂತ, ಅಲ್ಲೊಬ್ಬರು ನೀವು ರಾಯರನ್ನ ಅಷ್ಟೊಂದು ಪೂಜೆ ಮಾಡ್ತೀರಾ, ಸ್ಟೇಟಸ್ ಹಾಕ್ತೀರಾ, ಸ್ಟೋರಿ ಹಾಕ್ತೀರಾ ಅಂತ, ನಿಮ್ಗೆ ಯಾವಾಗಲೂ ಕಷ್ಟನೇ ಬಂದಿಲ್ವಾ ಅಂತ ಕೇಳಿದರು. 3-4 ಜನ ನನಗೆ ಗೊತ್ತಿರೋರು ಕೇಳಿದ್ದಾರೆ, ಎಲ್ಲರೂ ಕೇಳಿದ್ದಾರೆ. ಹೌದು, ನನಗೂ ಕಷ್ಟ ಅನ್ನೋ ಬಂದಿದೆ, ಖುಷಿನೂ ಸಿಕ್ಕಿದೆ, ಎಲ್ಲದರಲ್ಲೂ ಇದೆ. ಹಂಗಂತ ಕಷ್ಟ ಬಂದಾಗ ರಾಯರ ಹತ್ರ ಹೋಗೋದು, ಖುಷಿ ಸಿಕ್ಕಿದಾಗ ಅವ್ರನ್ನ ಬಿಟ್ಟು ಹೋಗೋದು ಆ ಥರ ಯಾವತ್ತೂ ಮಾಡೋಕ್ಕೋಗಬೇಡಿ. ರಾಯರು ಸುಮ್ಮನೆ ಯಾರೂ ಕಷ್ಟ ಕೊಡಲ್ಲ. ನೀನು ಕಷ್ಟ ಕೊಡ್ತಿದೆ ಅಂದರೆ ಅದು ಹಿಂಗಡೆ ಒಂದೊಳ್ಳೆ ಅವರು ಭರವಸೆ ಇಟ್ಟೆ ಆ ಕಷ್ಟ ಬಂದಿರುತ್ತೆ. ಕಷ್ಟ ಬಂತು ಅಂತ ಯಾವತ್ತೂ ಸುಮ್ಮನೆ ಕೂರೋಕೆ ಹೋಗ್ಬೇಡ್ರಿ ಅಷ್ಟೇ. ನಿಮ್ದೇನಿದೆ ನೀವು ಅದು ಕೆಲಸ ಮಾಡ್ಕೊಂಡೋಗಿ. ರಾಯರು ಯಾವತ್ತೂ ಯಾರನ್ನೂ ಕೈ ಬಿಡಲ್ಲ. ಯಾರ್ಯಾರು ಕರೆಕ್ಟಾಗಿ ನಂಬಿರ್ತಿರಲ್ಲ ರಾಯರನ್ನ, ಅವ್ರು ಯಾವತ್ತೂ ರಾಯರು ಅವ್ರ ಜೊತೆಗೆ ಇದ್ದೇ ಇರ್ತಾರೆ. ಈ ಮಾತು ನೆನ್ಪಿಡ್ಕೊಳ್ಳಿ. ಬೇಕಾದ್ರೆ ನೀವು ಯಾರನ್ನಾದ್ರೂ ವಿಚಾರಿಸಿ,